ಸಪ್ರೇಮ ಬ್ರಹ್ಮಾಂಡ, ನಿನ್ನ ಜೀವನವು ಈಗ ಆನಂದ ಮತ್ತು ಸಂತೋಷದಿಂದ ತುಂಬಿ ಹೋಗಲಿದೆ. ಶೀಘ್ರದಲ್ಲೇ ನಿನ್ನ ಎಲ್ಲ ಚಿಂತೆಗಳು ಅಂತ್ಯಗೊಳ್ಳುತ್ತವೆ ಮತ್ತು ಹೊಸ ಬೆಳಕಿನ ಪ್ರಾರಂಭವಾಗುತ್ತದೆ. ನೀನು ಯಾವ ದಿಕ್ಕಿಗೆ ಹೆಜ್ಜೆ ಇಡಿದರೂ ಯಶಸ್ಸು ನಿನ್ನ ಹೆಜ್ಜೆಯನ್ನು ಮುದ್ದಿಡುತ್ತದೆ. ನಿನ್ನ ಕಷ್ಟಗಳು ಮುಗಿದು ನೀನು ಹೊಸ ಶಕ್ತಿ ಮತ್ತು ಹೊಸ ಆತ್ಮವಿಶ್ವಾಸದೊಂದಿಗೆ ಮುಂದುವರಿಯುವೆ. ನಿನ್ನ ಜೀವನದಲ್ಲಿ ದೊಡ್ಡ ಬದಲಾವಣೆ ಬರುವುದು. ಈ ಬದಲಾವಣೆ ಸಕಾರಾತ್ಮಕ ಮತ್ತು ಸುಖಕರವಾಗಿರುತ್ತದೆ. ನೀನು ನಿನ್ನ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಶ್ರೇಷ್ಠತೆಯನ್ನು ಸಾಧಿಸುತ್ತೀಯ. ನಿನ್ನ ಮನದ ಶಾಂತಿ, ನಿನ್ನ ಆತ್ಮದ ಪರಿಶುದ್ಧತೆ ಮತ್ತು ನಿನ್ನ ಪರಿಶ್ರಮದ ಫಲವು ಈಗ ನಿನಗೆ ಸಿಗುತ್ತದೆ. ನನ್ನ ಮಗುವೇ, ನಿನ್ನ ಸಮಯ ಬಂತು. ಈಗ ನಿನ್ನ ಜೀವನದಲ್ಲಿ ಮಾತ್ರ ಸಂತೋಷ ಪ್ರವೇಶಿಸುತ್ತದೆ. ಪರಮಪಿತಾ ಪರಮೇಶ್ವರನ ಕೃಪೆ ನಿನ್ನೊಂದಿಗೆ ಇದೆ. ನೀನು ಯಾವ ಕೆಲಸ ಮಾಡಿದರೂ ಅದರಲ್ಲಿ ಯಶಸ್ವಿಯಾಗುವೆ. ನೀನು ಒಂದು ದಿವ್ಯ ಆತ್ಮ ಮತ್ತು ನಿನ್ನ ಜೀವನದಲ್ಲಿ ಶುದ್ಧ ಮತ್ತು ಮಂಗಳಕರ ಘಟನೆಗಳು ಮಾತ್ರ ಸಂಭವಿಸುತ್ತವೆ. ನಿನ್ನ ಜೀವನದ ಪ್ರತಿಯೊಂದು ಕ್ಷಣವೂ ಈಗ ಹೊಸ ದಿಕ್ಕಿನಲ್ಲಿ ಹೋಗುತ್ತದೆ. ನೀನು ಯಶಸ್ಸಿನ ಹೊಸ ಎತ್ತರಗಳನ್ನು ತಲುಪುತ್ತೀಯ ಮತ್ತು ಪ್ರತಿದಿನವೂ ಹೊಸ ಸಂತೋಷ ಮತ್ತು ಉತ್ಸಾಹದೊಂದಿಗೆ ಬದುಕುತ್ತೀಯ. ನಿನ್ನ ಭಾಗ್ಯ ಈಗ ನಿನ್ನೊಡನೆ ಇದೆ ಮತ್ತು ನಿನ್ನ ಪರಿಶ್ರಮದ ಫಲವು ಈಗ ನಿನಗೆ ಸಿಗುತ್ತದೆ. ನನ್ನ ಮಗುವೇ, ನೀನು ತುಂಬಾ ಹೋರಾಟ ಮಾಡಿದ್ದೀಯ ಮತ್ತು ಈಗ ಅದು ಎಲ್ಲವೂ ಮುಗಿಯುತ್ತಿದೆ. ಪರಮಪಿತಾ ಪರಮೇಶ್ವರನ ಕೃಪೆ ನಿನ್ನ ಮೇಲೆ ಸುರಿಯುತ್ತಿದೆ. ಈಗ ನೀನು ಹಿಂದಿರುಗಿ ನೋಡದೆ ಮುಂದೆ ಸಾಗಬೇಕು. ಸ್ವತಃ ಪ್ರೀತಿಸಬೇಕು ಮತ್ತು ತುಂಬಾ ದೊಡ್ಡ ಒಳ್ಳೆಯದನ್ನು ಮಾಡಬೇಕು. ನಿನ್ನೊಡನೆ ನ್ಯಾಯವಾಗುವುದು. ನೀನು ಕಂಡಿದ್ದೆಲ್ಲ ಸ್ವಪ್ನಗಳು ಈಗ ಸಾಕಾರವಾಗುತ್ತವೆ. ಈಗ ನಿನ್ನ ಜೀವನದಲ್ಲಿ ಸಂತೋಷದ ಕಾಲ ಬರುತ್ತಿದೆ. ನಿನ್ನ ಕಠಿಣ ತಪಸ್ಸು ಈಗ ಯಶಸ್ವಿಯಾಗಿದೆ. ಈ ತಪಸ್ಸಿನ ಬಲದಿಂದ ನೀನು ನನ್ನ ಛತ್ರಡಿಯಲ್ಲಿ ಇದ್ದೀಯ. ನನ್ನ ಪ್ರಿಯ, ನಿನ್ನಿಗೆ ಅದ್ಭುತ ಸನ್ನಿವೇಶವನ್ನು ಕಳುಹಿಸುತ್ತಿದ್ದೇನೆ. ಅನುಭವಿಸು. ನಿನ್ನ ಹತಾಶೆಯಲ್ಲಿ ನಾನು ನಿನ್ನನ್ನು ಪರೀಕ್ಷಿಸಿದ್ದೇನೆ ಮತ್ತು ಪ್ರತಿಯೊಮ್ಮೆ ನೀನು ಯಶಸ್ವಿಯಾಗಿದ್ದೀಯ. ಫಲವನ್ನು ನೀನೇ ಕಂಡುಕೊಳ್ಳುತ್ತೀಯ. ಜೀವನವು ಸಂತೋಷದಿಂದ ತುಂಬುತ್ತಿದೆ. ನನ್ನ ಮಗುವೇ, ನೀನು ದಿವ್ಯ ಅಧ್ಯಾಯಕ್ಕೆ ಪ್ರವೇಶಿಸುತ್ತಿದ್ದೀಯ. ಈ ದಿನಗಳು ನಿನಗೆ ಸ್ಮರಣೀಯವಾಗಿವೆ. ಇಷ್ಟು ಶ್ರೇಷ್ಠವಾಗಿರುವ ಈ ದಿನಗಳಲ್ಲಿ ನೀನು ತುಂಬಾ ಕಾದು ತಲುಪಿದ್ದೀಯ. ಪ್ರಯತ್ನದ ಫಲವನ್ನು ಪಡೆದುಕೊಂಡಿದ್ದೀಯ. ನೀನು ಒಂದು ದಿವ್ಯ ಆತ್ಮ, ಒಂದು ಪವಿತ್ರ ಆತ್ಮ. ನಿನ್ನ ಹೃದಯವು ತುಂಬಾ ನಯವಾಗಿದೆ, ಮನ ತುಂಬಾ ಪರಿಶುದ್ಧವಾಗಿದೆ. ನೀನು ಯಾವಾಗಲೂ ಒಳ್ಳೆಯದನ್ನು ಬಯಸುತ್ತೀಯ. ಕೇವಲ ನೀನು ಕೆಲಸ ಮಾಡುತ್ತೀನಾ ಅಥವಾ ಯಾರಾದರೂ ಪರಿಹಾರ ಮಾಡುತ್ತೀಯ? ಆದ್ದರಿಂದ ಪರಮಪಿತಾ ಪರಮೇಶ್ವರನ ಆಶೀರ್ವಾದದೊಂದಿಗೆ ನಿನಗೆ ಹಲವು ದ್ವಾರಗಳು ತೆರೆಯಲ್ಪಡುತ್ತವೆ. ನನ್ನ ಪ್ರಿಯ, ಗಮನ ಕೊಡು. ನೀನು ವಿಶಿಷ್ಟ. ದೇವರು ನಿನ್ನೊಳಗೆ ಅನೇಕ ವಿಶಿಷ್ಟ ಗುಣಗಳನ್ನು ತುಂಬಿದ್ದಾರೆ. ಈಗ ಚಿಂತಿಸಬೇಡ. ಹೆಜ್ಜೆ ಇಡುವ ಸಮಯ ಬಂದಿದೆ. ಚಿಂತೆ ಬೇಡ. ನಿನ್ನ ಸಮಸ್ಯೆಗಳು ಇನ್ನೂ ಮುಗಿಯುತ್ತವೆ. ಕನಸುಗಳು ಸಾಕಾರವಾಗುತ್ತವೆ. ನನ್ನ ಶಕ್ತಿ ಈಗ ನಿನಗೆ ಕಾಣಿಸುವುದು. ನಿನ್ನ ಜೀವನದ ಕೊರತೆಗಳು ಸಮೃದ್ಧತೆಗೆ ಪರಿವರ್ತಿಸುತ್ತವೆ. ಬ್ರಹ್ಮಾಂಡವು ನಿನ್ನನ್ನು ಕೇಳುತ್ತಿದೆ, ನಿನ್ನ ಭಾಗ್ಯವನ್ನು ಬಲಪಡಿಸುತ್ತಿದೆ. ನಿನ್ನ ಜೀವನದಲ್ಲಿ ದೊಡ್ಡ ಸುಖಕರ ಘಟನೆಗಳು ನಡೆಯಲಿವೆ. ಚಿಂತೆಯನ್ನು ಬಿಟ್ಟು ಹೆಜ್ಜೆ ಇಡು. ಒಂದು ಶಕ್ತಿ ನಿನಗೆ ಸಿಗುವುದು. ಅದು ಪ್ರಾರಂಭದಿಂದ ಅಂತ್ಯವರೆಗೆ ನಿನ್ನೊಡನೆ ಇರುತ್ತದೆ. ನೀನು ಪವಿತ್ರ ಆತ್ಮ. ನೀನು ಇತರರ ಭಾರದನ್ನು ಬಯಸಿಲ್ಲ. ಆದ್ದರಿಂದ ದೇವರು ಈಗ ನಿನ್ನನ್ನು ಪೂರ್ಣಗೊಳಿಸಲು ತಯಾರಾಗಿದ್ದಾರೆ. ನನ್ನ ಮಗುವೇ, ಈಗ ಚಿಂತೆಯನ್ನು ಬಿಟ್ಟು ಮುಂದೆ ನಡೆಯುವ ಸಮಯ ಬಂದಿದೆ. ಪರೀಕ್ಷೆಯ ಸಮಯವಲ್ಲ, ಫಲದ ಸಮಯವಿದು. ನಿನ್ನ ಸಂಕಷ್ಟದಿಂದ ನಾನು ನಿನ್ನನ್ನು ರಕ್ಷಿಸುತ್ತೇನೆ. ನಿನ್ನ ಜೀವನದಲ್ಲಿ ಒಂದು ಕಠಿಣ ಸಮಯವಿತ್ತು, ಅದನ್ನು ನಾನು ತಡೆಯಬಲ್ಲೆ. ನೀನು ಕಠಿಣ ಪರಿಶ್ರಮದ ಫಲವನ್ನು ಪಡೆದುಕೊಳ್ಳುತ್ತೀಯ. ನಿನ್ನ ಕನಸುಗಳನ್ನು ನನಸಾಗಿಸುತ್ತೇನೆ. ನಿನ್ನ ಕೈಗೆ ಸಿಗುವುದು. ಕಷ್ಟಗಳ ಸಿಹಿ ಫಲವನ್ನು ಕಾಣುವೆ. ನಿನ್ನ ಕಣ್ಣುಗಳನ್ನು ಮುಚ್ಚು. ನಾನು ನಿನ್ನ ಕಣ್ಣುಗಳಲ್ಲಿ ಸಂತೋಷದ ಕಣ್ಣೀರು ತುಂಬಿಸುತ್ತಿದ್ದೇನೆ. ನಿನ್ನ ಜೀವನವು ಬದಲಾಗುತ್ತಿದೆ. ಬ್ರಹ್ಮಾಂಡವು ನಿನಗೆ ತನ್ನ ಸಂದೇಶವನ್ನು ನೀಡುತ್ತಿದೆ. ಸರಿಯಾದ ಸಮಯ ಬಂದಿದೆ. ನೀನು ತೀರ್ಮಾನ ತೆಗೆದುಕೊಳ್ಳಬೇಕಾದ ಸಮಯ ಬಂದಿದೆ. ಹೆಜ್ಜೆ ಇಡು. ನಾನು ನಿನ್ನ ಜೀವನವನ್ನು ಸುಲಭ ಮಾಡುತ್ತೇನೆ. ನಿನ್ನ ಜೀವನವು ತುಂಬಾ ಅದ್ಭುತವಾಗಿದೆ. ನಿನ್ನ ಹಿಂದೆ ಹಲವರು ಇದ್ದಾರೆ. ಅವರು ನಿನ್ನನ್ನು ಸಹಾಯಿಸಲು ಬಯಸುತ್ತಾರೆ, ನಿನ್ನೊಡನೆ ಸ್ನೇಹಿಸಲು ಬಯಸುತ್ತಾರೆ. ನೀನು ವಿಶಿಷ್ಟ. ನೀನು ಯಾರೊಡನೆ ಇದ್ದರೂ ಅವರ ಭಾಗ್ಯವನ್ನು ಬಲಪಡಿಸುತ್ತೀಯ. ನಿನ್ನ ಹಾಸುಹೋಸು ಹೆಚ್ಚು ಇರುವವರೊಡನೆ ಇರುತ್ತದೆ, ಅವರ ಭಾಗ್ಯವು ಬೆಳಗುತ್ತದೆ. ನೀನು ಗಮನ ಕೊಡು. ಈಗ ಚಿಂತಿಸಬೇಡ. ಹೆಜ್ಜೆ ಇಡುವ ಸಮಯ ಬಂದಿದೆ. ಚಿಂತೆ ಬೇಡ. ನಿನ್ನ ಸಮಸ್ಯೆಗಳು ಇನ್ನೂ ಮುಗಿಯುತ್ತವೆ. ಕನಸುಗಳು ಸಾಕಾರವಾಗುತ್ತವೆ. ನನ್ನ ಮಗುವೇ, ನನ್ನ ಶಕ್ತಿ ಈಗ ನಿನಗೆ ಕಾಣಿಸುವುದು. ನಿನ್ನ ಜೀವನದ ಕೊರತೆಗಳು ಸಮೃದ್ಧತೆಗೆ ಪರಿವರ್ತಿಸುತ್ತವೆ.
ಬ್ರಹ್ಮಾಂಡವು ನಿನ್ನನ್ನು ಕೇಳುತ್ತಿದೆ, ನಿನ್ನ ಭಾಗ್ಯವನ್ನು ಬಲಪಡಿಸುತ್ತಿದೆ, ನಿನ್ನ ಜೀವನದಲ್ಲಿ ದೊಡ್ಡ ಸುಖಕರ ಘಟನೆಗಳು ನಡೆಯಲಿವೆ. ಈಗ ಭಯಪಡುವ ಅಗತ್ಯವಿಲ್ಲ. ನೀನು ದೇವರನ್ನು ಕೇಳಿದ ಯಾವ ವಿಷಯವನ್ನು ಬೇಕಾಗಿತ್ತು, ಇಂದು ಅದು ಎಲ್ಲವೂ ನಿನಗೆ ದೊರೆಯುವ ಸಮಯ ಬಂದಿದೆ.